ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪನ್ನೀರ್ ಬೋಂಡ ಮಾಡಿದ್ದೆ. ಪನ್ನೀರ್ ಏನರಲ್ಲಿಂದ ಮಾಡಿದ್ದೆ ಗೊತ್ತಾ? ಮಿಲ್ಕ್ ಪೌಡ್ರಿಂದ ಮಾಡಿದ್ದೆ. ಅದು ಅಂಗನವಾಡಿಯಿಂದ ಕೊಡ್ತಾರಲ್ಲ ಮಿಲ್ಕ್ ಪೌಡ್ರು, ಅದರಿಂದ ನಾನು ಪನ್ನೀರ್ ಬೋಂಡ ಮಾಡಿದ್ದೀನಿ. ಅಂದರೆ ಪನ್ನೀರ್ ತೆಗೆದುಬಿಟ್ಟು ನಾನು ಪನ್ನೀರ್ ಬೋಂಡ ಮಾಡಿದ್ದೀನಿ. ಇವಾಗ ಪನ್ನೀರ್ ಬೋಂಡ ಯಾವ ರೀತಿ ಮಾಡೋದು ಅಂದರೆ, ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಕಡಲೆ ಹಸಿಟ್ಟು ಹಾಕೋಬೇಕು. ಆಮೇಲೆ ಅರ್ಧ ಟೇಬಲ್ ಸ್ಪೂನು ಅಕ್ಕಿ ಹಸಿಟ್ಟು ಹಾಕೋಬೇಕು ಕ್ರಿಸ್ಪಿಗೋಸ್ಕರ. ಆಮೇಲಿಂದ ಖಾರದ ಪುಡಿ 1/4 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲ ಹಾಕಿ, ಅದ್ರ ಮೇಲೆ ಸ್ವಲ್ಪ ಗಾರ್ನಿಷಿಗೆ ಅಂತ ಏನೇನು ಕರ್ಬೇವಿನ ಸೊಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ನೀರು ಹಾಕಿ ತಿಕ್ಕ ಪೇಸ್ಟ್ ಥರ ಕಲಿಸ್ಕೊಬೇಕು ಕಣ್ರಿ. ಫಸ್ಟು ನಾವು ಯಾವ ರೀತಿ ಅಂದರೆ ಪೇಸ್ಟು ನೋಡ್ಬೇಕು, ಅಲ್ಗೆ ಹಾಕೋ ಪೇಸ್ಟ್ ಅಲ್ಲ, ಈ ರೀತಿ ಕಲಿಸ್ಕೊಬೇಕು ನಾವು ಪೇಸ್ಟ್ನ. ನಂತರ ಸ್ಟವ್ ಆನ್ ಮಾಡಿ ಬಾಣಲಿಲಿ ಎಣ್ಣೆ ತಿಕ್ಬಿಟ್ಟು, ಎಣ್ಣೆ ಕಾಯ್ತಿದ್ದಂಗೆ ಪನ್ನೀರ್ ಅದರಲ್ಲಿ ಎದ್ದುಬಿಟ್ಟು ಬಿಡಬೇಕು ಕಣ್ರಿ. ಬಿಡ್ತಿದ್ದಂಗೆ ನೋಡಿ, ನಂತರ ಈ ಥರ ಮಾಡಬೇಡಿ. ಜಾಸ್ತಿ ಐ ಫ್ಲೇಮಲ್ಲಿ ಇಕ್ಬಿಟ್ಟಿದ್ದೆ ನಾನು, ಐ ಫ್ಲೇಮಲ್ಲಿ ಇಕ್ಕಿದ್ದೆ ನಾನು. ಸೊ ಅದಕ್ಕೆ ಬೋಂಡ ಈ ರೀತಿ ಆಗಿಬಿಟ್ಟಿದೆ. ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಇಷ್ಟೇ ಗಂಡ್ರೆ ರೆಡಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಮಸಾಲ, ಚಾಟ್ ಮಸಾಲ ಹಾಕಿದ್ದೆ ಆಲ್ರೆಡಿ ನಾನು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ನಾನಿವಾಗ ಸವಿತಾ ಇದ್ದೀನಿ. ಈ ಪನ್ನೀರ್ ಬೋಂಡ ತಿನ್ಬೋದು ಕಣ್ರಿ, ಏನಾಗಲ್ಲ. ಆಲ್ರೆಡಿ ನನ್ನ ಮಗನಿಗೆ 5 ಮಂತ್ಸ್ ಆಗಿದೆ. ಪನ್ನೀರು ಕೂಡ ಹೆಲ್ತಿ, ಸೊ ಅದಕ್ಕೋಸ್ಕರ ತಿಂತಾ ಇದ್ದೀನಿ. ಅದು ಬಿಸಿ ಇದ್ದಾಗೆ ತಿನ್ಬಿಡ್ಬೇಕು, ಆರ್ಕೊಂಡೋಗಂತೂ ತಿನ್ನೋಕೆ ಹೋಗ್ಬಾರ್ದು ನಾವು. ಸೊ ಯಾವ ರೀತಿ ಇತ್ತು ಅಂದರೆ, ನಾನು ಹೇಳಿಲ್ವಾ, ಆ್ಯಸ್ ಇಟ್ ಈಸ್ ಅಂಗಡಿಯಲ್ಲಿದ್ದ ಪನ್ನೀರ್ ಥರನೇ ಇತ್ತು. ಎಷ್ಟು ಕ್ರಿಸ್ಪಿಯಾಗಿ ಸ್ಮೂತಿಯಾಗಿ. ಈ ಪೌಡರಲ್ಲಿ ಪನ್ನೀರ್ ಮಾಡೋ ರೆಸಿಪಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಸ್ ಇಟ್ ಈಸ್ ಅಂಗಡಿಯಿಂದ ತಂದಿದ್ದ ಥರನೇ ಪನ್ನೀರ್ ಇತ್ತು. ನಾನು ಮುಂಚೆಗೆ ಹೇಳೋ ಥರ ಸಬ್ಸ್ಕ್ರೈಬ್ ಟು ಮೈ ಚಾನಲ್.